ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಅನ್ನೋ ರೀತಿ ಏನೊಂದು ಮನೆಗೆ ಬೆಂಕಿ ಹಾಕಕ್ಕೆ ಬಂದು ಸಹೋದರನೇ ಒಂದು ಬೆಂಕಿಯಲ್ಲಿ ಬೆಂದು ಗಾಯಗಳೊಂದಿಗೆ ನರಳಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದೀಗ ನಾವು ಏನು ಘಟನೆ ನಡೆದಿರ್ತಕ್ಕಂಥ ಮನೆಯಲ್ಲಿದ್ದೀವಿ. ಗೋವಿಂದಪುರ ಅಂತಕ್ಕಂಥ ಈ ಒಂದು ಗ್ರಾಮದಲ್ಲಿ ಇದೇ ಮನೆಯಲ್ಲಿ ಏನು ಸಹೋದರ ರಾಮಕೃಷ್ಣ ಅಂತಕ್ಕಂಥವ್ರು ಮನೆಗೆ ಏನು ಸಹೋದರ ಮುನ್ರಾಜು ಅಂತಕ್ಕಂಥವ್ರು ಏನು ಒಂದು ಬೆಂಕಿಯನ್ನು ಹಾಕೋಕ್ಕೆ ಬಂದು ತಡರಾತ್ರಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಇದೀಗ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಮನೆಯ ಒಳಗಡೆ ಕಿಟಕಿಯ ಮುಖಾಂತರ ಒಂದು ಗ್ಲಾಸನ್ನು ಹೊಡೆದು ಏನು ಪೆಟ್ರೋಲನ್ನು ಸುರಿದು ಬೆಂಕಿಯನ್ನು ಹಚ್ಚೋದಕ್ಕೆ ಬಂದಿದ್ದರು. ಏನೊಂದು ಆಸ್ತಿ ವಿಚಾರವಾಗಿ ಏನೊಂದಷ್ಟು ಕಲಹ ಉಂಟಾಗಿತ್ತು. ಹೀಗಾಗಿ ಇದೇ ಒಂದು ಕೋಣೆಯಲ್ಲಿ ರಾಮಕೃಷ್ಣ ಅವರು ಪತ್ನಿ ಮತ್ತು ಮಗು ಜೊತೆ ಮಲಗಿದ್ರು. ಈ ವೇಳೆ ಏನು ಒಂದು ಕಿಟಕಿಯಿಂದ ಒಂದು ಗಾಜನ್ನು ಹೊಡೆದು ಪೆಟ್ರೋಲನ್ನು ಸುರಿದು ಬೆಂಕಿಯನ್ನು ಹಚ್ಚೋದಕ್ಕೆ ಮುಂದಾಗಿದ್ದರು. ಈ ವೇಳೆ ಏನು ನಾವು ದೃಶ್ಯಗಳಲ್ಲೂ ಸಹ ನೋಡೋದು, ಕಿಟಕಿ ಸಹ ಸಂಪೂರ್ಣವಾಗಿ ಪೆಟ್ರೋಲ್ ಸುರಿದಂಥ ಹಿನ್ನೆಲೆಯಲ್ಲಿ ಏನು ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಇದೇ ಒಂದು ಸ್ಥಳದಲ್ಲಿ ಏನು ಮಗುವಿನ ಜೊತೆ ರಾಮಕೃಷ್ಣ ಅವರು ಮಲಗಿದ್ರು. ಈ ಸಂದರ್ಭದಲ್ಲಿ ಏನೊಂದು ಏನೊಂದು ಪೆಟ್ರೋಲ್ ಸುರಿತಾ ಇದ್ದಂತೆ ವಾಸನೆಗೆ ಎಚ್ಚೆತ್ತುಕೊಂಡು ಮಗುವನ್ನು ಎತ್ಕೊಂಡು ಹೊರಗಡೆ ಬಂದಿದ್ದರು. ಆದರೆ ಏನೊಂದು ಪೆಟ್ರೋಲ್ನ ತೀವ್ರತೆಗೆ ಬೆಂಕಿ ಹೆಚ್ಚಿನ ಪ್ರಮಾಣದಲ್ಲಿ ಆವರಿಸಿದಂಥ ಪರಿಣಾಮ ಏನು ಮನೆಯ ಸಂಪೂರ್ಣ ಕೋಣೆಯ ಸಂಪೂರ್ಣ ಹೊಗೆಯಿಂದ ಏನೊಂದು ಬೆಂಕಿ ಸುತ್ತಂತ ಹೊಗೆಯಿಂದ ಬೆಂಕಿ ಆವೃತ್ತಿ ಆಗಿರ್ತಕ್ಕಂಥದ್ದು. ಜೊತೆಗೆ ಆ ಮಗುಗೂ ಸಣ್ಣ ಪುಟ್ಟ ಗಾಯಗಳಿದೆ. ಜೊತೆಗೆ ಏನೊಂದು ಬೆಂಕಿಯನ್ನು ಹಾಕೋದಕ್ಕೆ ಬಂದಿದ್ದ ಮುನ್ರಾಜುಗೂ ಸಹ ಬೆಂಕಿ ತಗಲಿ ಸಾಕಷ್ಟು ಪ್ರಮಾಣದಲ್ಲಿ ಶೇಕಡ 25% ಪ್ರಮಾಣದಲ್ಲಿ ಸುಟ್ಟ ಗಾಯಗಳೊಂದಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನರಳಾಟವನ್ನು ಸಹ ಅನುಭವಿಸ್ತಾ ಇದ್ದಾರೆ. ಇದೀಗ ಅವ್ರ ತಂದೆಯವರು ಸಹ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಸಹ ಮಾತನಾಡ್ಸೋಣ. ಸರ್, ಎಷ್ಟೊತ್ತಲ್ಲಿ ಸರ್ ಇದಾಗಿದ್ದು? ಎಷ್ಟೊತ್ತಿಗೆ ಬೆಂಕಿ ನೀವು ಹೆಂಗೆ ಗೊತ್ತಾಯ್ತು ಸರ್? 12-1 ಗಂಟೆ ಒಳಗೆ ನಮ್ಮ ಸೊಸೆಗೆ ಕೂಡ ಇಲ್ಲಿಂದ ಇಲ್ಲಿ ಗಂಟೆ ಸರ್ಜರಿ ಮಾಡಿದ್ದಾರೆ. ಮೊಕ ಬೆಂಕಿ ಇದಾಗಿದೆ. ನಮ್ಮ ಸೊಸೆ ಅಲ್ಲಿ ಮಲಗಿದ್ದಳು, ಮಗು ಅಲ್ಲಿ, ನನ್ನ ಮಗ ಇಲ್ಲಿ ಮಲಗಿದ್ದ. ಯಾರೋ ಬೆಂಕಿ ಸುರಿತಾರೆ ರೀ, ಈ ಪೆಟ್ರೋಲ್ ಸುರಿತಾರೆ, ಬೆಂಕಿ ಹಚ್ತಾವ್ರಿ ಅಂತೇಳಿ ಗಪ್ಪನು ಹೋಗಿ ಆ ಮಗನ ಎತ್ಕೊಂಡು ಆ ಅಮ್ಮನ ಬಾಚ್ಕೊಂಡು ಈಚೆಗೆ ಬಂದು ಮನೆಗೆ ಬಂದರೆ ಬಾಗಿಲು ಹಾಕ್ಬಿಟ್ಟಿತ್ತು. ಬಾಗಿಲು ತೆಗಿಯೋಕ್ಕಾಗಿಲ್ಲ. ಆ ಟೈಮ್ನಲ್ಲಿ ನಾನು ಮೇಲೆ ಇದ್ದೆ. ಮೇಲಿಂದ ಬಂದು ಸರಿ ಬಾಗಿಲು ತೆಗ್ದೆ, ಈಚೆಗೆ ಬಂದರು. ಮನೆಯೆಲ್ಲ ಹೊಗೆ ಸುತ್ತಾಗ್ಬಿಟ್ಟಿತ್ತು. ಆಮೇಲೆ ಕಿಟಕಿಗಳವೆಲ್ಲ ತೆಗೆದ್ರಿ. ಸ್ವಲ್ಪ ಇದಾಯಿತು. ಬಂದು ನೀರು ಹಾಕಿದೆ. ನೀರು ಹಾಕಿ ಇಷ್ಟು ಮಾಡಿದೆ ಸರ್. ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಅನ್ನೋ ರೀತಿ ಏನೊಂದು ಮನೆಗೆ ಬೆಂಕಿ ಹಾಕಕ್ಕೆ ಬಂದು ಸಹೋದರನೇ ಒಂದು ಬೆಂಕಿಯಲ್ಲಿ ಬೆಂದು ಗಾಯಗಳೊಂದಿಗೆ ನರಳಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದೀಗ ನಾವು ಏನು ಘಟನೆ ನಡೆದಿರ್ತಕ್ಕಂಥ ಮನೆಯಲ್ಲಿದ್ದೀವಿ. ಗೋವಿಂದಪುರ ಅಂತಕ್ಕಂಥ ಈ ಒಂದು ಗ್ರಾಮದಲ್ಲಿ ಇದೇ ಮನೆಯಲ್ಲಿ ಏನು ಸಹೋದರ ರಾಮಕೃಷ್ಣ ಅಂತಕ್ಕಂಥವ್ರು ಮನೆಗೆ ಏನು ಸಹೋದರ ಮುನ್ರಾಜು ಅಂತಕ್ಕಂಥವ್ರು ಏನು ಒಂದು ಬೆಂಕಿಯನ್ನು ಹಾಕೋಕ್ಕೆ ಬಂದು ತಡರಾತ್ರಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಇದೀಗ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಮನೆಯ ಒಳಗಡೆ ಕಿಟಕಿಯ ಮುಖಾಂತರ ಒಂದು ಗ್ಲಾಸನ್ನು ಹೊಡೆದು ಏನು ಪೆಟ್ರೋಲನ್ನು ಸುರಿದು ಬೆಂಕಿಯನ್ನು ಹಚ್ಚೋದಕ್ಕೆ ಬಂದಿದ್ದರು. ಏನೊಂದು ಆಸ್ತಿ ವಿಚಾರವಾಗಿ ಏನೊಂದಷ್ಟು ಕಲಹ ಉಂಟಾಗಿತ್ತು. ಹೀಗಾಗಿ ಇದೇ ಒಂದು ಕೋಣೆಯಲ್ಲಿ